ನಮ್ಮ ನಂಗ್ಲಿ ಯುವಕರ ಸಂಘ ಕಮಿಟಿಯಿಂದ ನೂತನವಾಗಿ ವಿವಾಹಗಳನ್ನು ನಡೆಸಿಕೊಡ್ತಕ್ಕಂಥ ನಮ್ಮ ಎಲ್ಲ ಕಮಿಟಿಯ ಸದಸ್ಯರಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರಿಗೂ ನಮ್ಮ ಗುರುಗಳಿಗೂ ನಮ್ಮ ಅಣ್ಣ ತಮ್ಮಂದರಿಗೂ ಹಾಗೂ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ನವ ವಿವಾಹಿತರಿಗೂ ಹಾಗೆ ಪತ್ರಕರ್ತರಿಗೂ ಹಾಗೂ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಎಲ್ರಿಗೂ ಶುಭಾಶಯಗಳ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಡ್ತಕ್ಕಂತಹ ನಮ್ಮ ಯುವ ಸಂಘದ ಮುಖಂಡರು ಫಹದ್ ಬೇಗು, ಅಜಾರ್ ಬೇಗು, ರೋಜ್ ಬೇಗು ಹಾಗೂ ನಮ್ಮ ಅಕ್ಮಲಣ್ಣ ಅವ್ರಿಗೂ ಎಲ್ಲ ಹಿರಿಯ ಮುಖಂಡರಿಗೂ ಸಮಾಜದವರು ಈ ವೇದಿಕೆ ಮೇಲೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಟೈಮನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸತಕ್ಕಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ನಾವು ಎಲ್ಲರೂ ಏನು ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಅಣ್ಣ ತಮ್ಮಂದರಾಗಿ ಅಕ್ಕ ತಂಗಿಯರಾಗಿ ನಾವು ಒಗ್ಗಟ್ಟಾಗಿ, ನನಗೆ ತಿಳಿದಂಗೆ 30 ವರ್ಷದಿಂದ ಯಾವುದು ಗಲಾಟೆ ಗಲಭೆಗಳಿಲ್ಲದೆ ಈ ನಂಗ್ಲಿ ಗ್ರಾಮದಲ್ಲಿ ಹೊಂದಾಣಿಕೆಯಾಗಿ ಒಗ್ಗಟ್ಟಾಗಿ ಮುಂದೂಡ್ಕೊಂಡು ಹೋಗ್ತಾ ಇದ್ವಿ. ಇದೇ ತರ ಇನ್ನು ಮುಂದಕ್ಕೂ ಇದೇ ತರ ಅಣ್ಣ ತಮ್ಮಂದರಾಗಿ ಅಕ್ಕ ತಂಗಿಯರಾಗಿ ಎಲ್ಲರೂ ನಾವು ಒಗ್ಗಟ್ಟಾಗಿ ಇರ್ತೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಇನ್ನು ಮುಂದೆ ಪ್ರತಿ ವರ್ಷನೂ ಇದೇ ತರ ಕಾರ್ಯಕ್ರಮಗಳು ನಡೆಸಿ ಏನು ಬೇಕಾದರೂ ಸಹಕಾರ ಕೊಡ್ತೀವಿ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ಈ ನವ ವಧುವರರಿಗೆ ತಿಳಿಸ್ತಾ ಇರೋದು, ನೀವು ತಮ್ಮ ಜೀವನವನ್ನ ಸಂತೋಷಕರವಾಗಿ ಮುಂದಕ್ಕೆ ಸಾಗಿಸಿಕೊಂಡು ಇದೇ ತರ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂತ ಹೇಳಿದ್ರೆ, ಎಲ್ಲರೂ ಸಹ ಯಾವುದೇ ಧರ್ಮಾತೀತವಾಗಿ ಹಿಂದೂ ಮುಸ್ಲಿಂ ಎಲ್ಲರೂ ಸಹ ಸೌಹಾರ್ದತೆಯಿಂದ ಎಲ್ಲ ಜೋಡಿಗಳು ಸಹ ಕುಂತ್ಕೊಂಡು ಎಲ್ಲ ಈ ಒಂದು ವಿವಾಹದ ಕಾರ್ಯಕ್ರಮಕ್ಕೆ ಅವ್ರಿಗೆ ನಮ್ಮ ನವಜಾನ್ ಕಮಿಟಿಯಿಂದ ಅವ್ರಿಗೆ ಬೇಕಾಗಿರುವಂತಹ ವಸ್ತುಗಳನ್ನ ನೀಡಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನೀಡಿ ಆಶೀರ್ವಾದ ಮಾಡ್ತಿದ್ದಾರೆ. ಇಲ್ಲಿ ನಾವು ಹುಟ್ಟಿರೋದು ಯಾವ ಜಾತಿ ಯಾವ ಧರ್ಮ ಅಂತ ಗೊತ್ತಿರಲ್ಲ, ಇರೋದೇ ಒಂದೇ ಜಾತಿ, ಮಾನವ ಜಾತಿ, ಒಂದೇ ಧರ್ಮ ಇರೋದು, ಅದು ಬಂದ್ಬಿಟ್ಟು ಮಾನವ ಧರ್ಮ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಒಂದಾಗಿ ಇದು ಈ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ಕೋಬೇಕು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು. ಅಕ್ಮಲಣ್ಣ ಅವರು ವೇದಿಕೆ ಮೇಲೆ और भी अच्छे से अच्छा होना ये कर रही। और एक कुरान जो हमें दे रही, ये कुरान ने जो रखने के वास्ते अलमारा में रखने के वास्ते नहीं दे रही, ये कुरान जो है उसको डेली भी फजर की नमाज के बाद, जोहर की नमाज के बाद दिन में एक बार तो भी तुम्हें कुरान की तिलावत करो, और भी बरकत मिलती है तुमना, और भी तरक्की अच्छी जिंदगी में, और भी अल्लाह अच्छे से अच्छा करता है। कुरान जो अलमारा में रखती वो घर में बरकत नहीं रहती, उसके वास्ते कुरान की तिलावत करो। जो भगवत गीता दे रही वो भी अच्छा भगवत गीता है, जो हमारे जो है ಭಗವದ್ ಗೀತಾ ಕೊಡ್ತೀನಿ ಅನ್ನೋದು, ಅದು ನೀವು ಅದು ಯಾವಾಗಲೂ ನೀವು ಡೈಲಿ ಅದಕ್ಕೆ ಪ್ರಾರ್ಥನೆ ಮಾಡಬೇಕು, ಭಗವದ್ಗೀತಾ ನೋಡ್ಬೇಕು, ನೋಡಿದ್ರೆ ದೇವರು ನಾವು ಒಳ್ಳೆ ಮಾಡ್ತಾರೆ. ನಮ್ದು ಒಂದು ಮಾತು ಕೊಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. क्या है तो ये महीना तो शादियां कर रही हैं, और भी अल्लाह इनकी जिंदगी में बरकत देखो, और भी इनको अच्छे से अच्छा और भी अच्छा होना। वही तो जब पकड़ना है यार, दिखा सर ना पकड़ लो तो हां अस्सलाम वालेकुम सबको भी। नौशा जहाँ तेरो मस्जिद के बाद तशरीफ लाए भाई।